ಆಗಿರ್ತಕ್ಕಂಥ ಪುಸ್ತಕದ ಉದ್ಘಾಟನೆಯ ಸಂದರ್ಭದಲ್ಲಿ ಈ ಉದ್ಘಾಟನೆಗೆ ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿರ್ತಕ್ಕಂಥ ಕಪ್ಪಣ್ಣನವರಿಗೂ, ಲೋಕೇಶ್ ಅಕ್ಕವರಿಗೂ ಮತ್ತು ರಾಮ್ಜಿಯವರಿಗೂ, ಅಮೀನ್ಗಢ ಅವರಿಗೂ, ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಗೊತ್ತಿರಬೇಕಪ್ಪ ಸರ್ವರಿಗೂ ಸಹ ಶ್ರೀಮತಿ ಜಯಲಕ್ಷ್ಮಿ ಪಾಟೀಲ್ ಅವರು ಕೂಡ ಜಯಲಕ್ಷ್ಮಿನೇ ಕನ್ಫ್ಯೂಷನ್ ನನಗೆ. ನಮ್ಮ ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ ನಾನು. ಸೊ ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲ ಕಲಾಬಂಧುಗಳಿಗೂ, ವೃತ್ತಿ ರಂಗಭೂಮಿಯರು, ಹವ್ಯಾಸಿ ರಂಗಭೂಮಿಯರು ಪ್ರತಿಯೊಬ್ಬರು ಇಲ್ಲಿ ಸೇರಿದ್ದಾರೆ. ಸಂತೋಷದ ಸಂಗತಿ. ಇದಕ್ಕೆ ನಾನು ಬಹಳ ಪ್ರಮುಖವಾಗಿ ನಾಗರಾಜ್ ಮೂರ್ತಿಯವರು ಅವ್ರಿಗೂ ಕುಂದ್ಕೊಂಡೆ. ಕಪ್ಪಣ್ಣ ಅವರ ನಾನು ಇಲ್ಲಿ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾರೆ. ಯಾವುದೇ ರಂಗಭೂಮಿಯ ಯಾವುದೇ ವ್ಯಕ್ತಿಯ ಕಾರ್ಯಕ್ರಮಗಳಾದರೂ ಕೂಡ ಅದು ಬೆಳಕಿಗೆ ಬರಬೇಕು, ಬಹಳಷ್ಟು ಜನಕ್ಕೆ ಅದು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಪ್ಪಣ್ಣವರು ಇವತ್ತು ನಯನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಲಾವಿದರ ಬದುಕು ಅಂತ ಹೇಳಿದರೆ ಹೆಚ್ಚು ಕಡಿಮೆ ನೋವುಗಳೆಲ್ಲವೂ ಕೂಡ ಒಂದೇ ತೆರನಾದ್ದೇ ಆಗಿರ್ತದೆ. ನೋವು ಅನ್ನತಕ್ಕಂಥದ್ದಕ್ಕೆ ಬೇರೆ ಬೇರೆ ನೋವೇ, ಆದರೆ ಘಟನೆಗಳು ಬೇರೆ ಬೇರೆ ಆಗಿರ್ತವೆ ಅಷ್ಟೇ. ನೋವು ಸಂಕಟ ಇಲ್ಲದೆ ಇರ್ತಕ್ಕಂತಹ ಜಗತ್ತು ಇಲ್ಲ ಅನ್ನೋ ಹಾಗೆ ಆ ಜಗತ್ತಿನಲ್ಲಿ ನಾವು ಒಂದು ಭಾಗ. ಅದು ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಎಲ್ಲರಿಗೂ ನೋವು ಸಂಕಟಗಳು ದುಃಖ ದುಮ್ಮಾನಗಳು ಇದ್ದದ್ದೇ. ಆದರೆ ಯಾಕೆ ನಮಗೆ ಕಲಾವಿದೆಯರಿಗೆ, ವಿಶೇಷವಾಗಿ ಕಲಾವಿದೆಯರನ್ನೇ ಯಾಕೆ ಅಷ್ಟು ನೋವು ಪಟ್ಕೊಳ್ತಿದ್ರೆ, ನಾವು ಬಹಳ ಸೂಕ್ಷ್ಮ ಜೀವಿಗಳು, ಭಾವನಾತ್ಮಕ ಜೀವಿಗಳು. ಹೆಣ್ಣೆ ಹಾಗೆ. ಅದರಲ್ಲೂ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ 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 ಪಾತ್ರವನ್ನಷ್ಟೇ ಮಾಡಿ ಹೋಗೋರು ಕೆಲವರಿದ್ದರೆ ನನ್ನಂಥವ್ರು. ಪಾತ್ರದೊಳಗೆ ಹೋಗೋ ಪಾತ್ರಗಳನ್ನೇ ಮೆಲುಕು ಹಾಕ್ತಾ, ಪಾತ್ರಗಳನ್ನು ನಮ್ಮ ಬದುಕಿಗೆ ಹೋಲಿಸ್ಕೊಳ್ತಾ ಆಗಾಗ ಇನ್ನಷ್ಟು ಸಂಕಟಗಳನ್ನು ಹೆಚ್ಚು ಮಾಡ್ಕೊಳ್ತಕ್ಕಂತಹ ಜನಗಳು ಸಹ ಇದ್ದಾರೆ. ಬದುಕೇ ಬೇರೆ, ಬಣ್ಣವೇ ಬೇರೆ. ಬದುಕು ಮತ್ತು ಬಣ್ಣ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬದುಕಿನ ಬಣ್ಣಗಳು ಬೇರೆ, ರಂಗಭೂಮಿಯ ಬಣ್ಣಗಳೇ ಬೇರೆ. ಇವೆರಡೂ ಬೇರೆ ಬೇರೆನೆ. ನಾವು ಕುಟುಂಬ, ನೆಂಟರು, ಬಂಧು ಬಳಗ, ಅಲ್ಲಿ ನಾವು ಕಟ್ಟಿಕೊಳ್ತಕ್ಕಂತಹ ಬದುಕು, ಅದರೊಳಗಿನ ಬಣ್ಣಗಳೇ ಬೇರೆ, ಅದರಲ್ಲಿ ಕೊಡ್ಕೊಳ್ಳುವಿಕೆನೇ ಬೇರೆ. ರಂಗಭೂಮಿಯಲ್ಲಿ ಹಚ್ಚುವ ಬಣ್ಣಗಳೇ ಬೇರೆ. ರಂಗಭೂಮಿಯ ಕುಟುಂಬದ ಜೊತೆ ಇರ್ತಕ್ಕಂಥ ಅಲ್ಲಿನ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ನೋವು, ಅಲ್ಲಿರ್ತಕ್ಕಂಥ ಸಂಕಟ, ಅಲ್ಲಿರುವ ಈರ್ಷ್ಯೆ, ಅಲ್ಲಿರುವ ದ್ವೇಷ, ಅಲ್ಲಿರುವ ಅಸೂಯೆಗಳು, ಅಲ್ಲಿರುವ ಪ್ರಶಂಸೆ, ಅಲ್ಲಿರ್ತಕ್ಕಂಥ ಪ್ರೋತ್ಸಾಹ, ಅಲ್ಲಿರ್ತಕ್ಕಂಥ ಬೆಂಬಲ, ಚಪ್ಪಾಳೆ, ನಗು, ಕೇಕೆ, ಅಸಹ್ಯವಾಗಿ ನೋಡುವಂಥದ್ದು ಇತ್ಯಾದಿ 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 ಎಲ್ಲವೂ ಕೂಡ ಭಾಗವಾಗಿ ಜೀವನದಲ್ಲಿ ಬಂದು ಹೋಗುತ್ತೆ. ಅದರಿಂದ ಇವನ್ನೆಲ್ಲ ಸಹಿಸುವ ಶಕ್ತಿ ಒಬ್ಬ ಸಾಮಾನ್ಯ ಮಹಿಳೆಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಕುಟುಂಬದ ಹೆಣ್ಣಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಹೆಣ್ಣು ಮಗಳು ಇದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಗಟ್ಟಿಯಾಗಿ ನಿಲ್ಲಬಲ್ಲೆ ಅಂತಕ್ಕಂಥ ಆತ್ಮಶಕ್ತಿ ಯಾರಿಗಿರುತ್ತೆ ಅವರೆಲ್ಲರೂ ಕಲಾವಿದೆಯರಾಗಿರ್ತಾರೆ. ಅದನ್ನು ಮೆಟ್ಟಿ ನಿಲ್ತಾರೆ, ಅದನ್ನು ಫೇಸ್ ಮಾಡ್ತಾರೆ. ಯಾಕಂದರೆ ಆ ಹೊಡೆತನೇ ಹಾಗಿರುತ್ತೆ. ಆ ಹೊಡೆತಗಳು ಬಿದ್ದು 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 ಕಡೆಗೆ ಒಂದು ಮೂರ್ತಿಯಾಗಿ ಈ ಜನಗಳ ಮುಂದೆ ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ. ಇವತ್ತು ಆ ಕೆಲಸ ನಮ್ಮ ಜಯಲಕ್ಷ್ಮಿ ಪಾಟೀಲ್ ಅವರಿಂದ ಎಷ್ಟೋ ಕಲಾವಿದರಿದ್ದೀವಿ, ಕರ್ಗೆ ಹೋಗಿದ್ದೀವಿ, ಯಾರಿಗೂ ಗೊತ್ತಾಗ್ದೇ ಎಲ್ಲೆಲ್ಲೋ ಕರ್ಗೆ ಹೋಗ್ಬಿಟ್ಟಿರ್ತೀವಿ, ಯಾರ ಗಮನಕ್ಕೂ ಬಂದಿರೋದಿಲ್ಲ. ಎಷ್ಟು
ಎಷ್ಟೋ ಜನ ಪುರುಷ ಕಲಾವಿದರು, ಮಹಿಳಾ ಕಲಾವಿದರು. ಅದರಲ್ಲಿ ನಾವೆಲ್ಲ ಒಂದಷ್ಟು ಜನ ನಮ್ಮನ್ನು ಗುರುತಿಸ್ತಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಪೂರ್ವಾರ್ಜಿತ ಪುಣ್ಯಫಲ ಇರ್ಬೋದು. ನಾವು ಈ ಹಿಂದೆ ನನ್ಗೆ ಅನಿಸುತ್ತೆ, ನಾನು ಯಾವಾಗಲೂ ದೇವರಲ್ಲಿ ಕೇಳ್ಕೊಳ್ತೀನಿ, ನೀವು ಕೇಳ್ಕೊತೀರಿ. ಈಗ ನಮ್ಮ ಬದುಕು ಹೀಗಿರು, ಮುಂದೆ ನಾವು ಹೋಗ್ಬೇಕಾದ್ರೆ ನಾವೇನು ನೋಡ್ರಲ್ಲ, ನಮ್ಗೆ ಸೀರೆ ಉಡಿಸ್ತಾರೋ, ಬಣ್ಣ ಉಡಿಸ್ತಾರೋ, ಬಣ್ಣ ಲಿಪ್ಸ್ಟಿಕ್ ಹಾಕ್ತಾರೋ, ಏನು ಹಾಕ್ತಾರೋ ಗೊತ್ತಿರಲ್ಲ ಜಯಲಕ್ಷ್ಮಿ. ಅವ್ರು ಮಾಡ್ಲಿ ಬಿಡ್ಲಿ, ಆದ್ರೆ ಒಂದ್ ಕೇಳ್ಕೊಳ್ಳೋಣ, ಮುಂದೆಯೂ ಸಹ ಮುಂದಿನ ಜನ್ಮ ಅಂತ ಏನಾದ್ರು ಇದ್ರೆ ನಾವು ಕಲಾವಿದರಾಗೇ ಹುಟ್ಟೋಣ. ಎಸ್, ನಮ್ಮ ಬಣ್ಣ, ನಮ್ಮ ಬದುಕು, ನಮ್ಮ ರಂಜನೆ, ಅದನ್ನ ನಾವು ಪ್ರೀತಿಸೋದಿದೆಯಲ್ಲ. ನಾನು ನಿನ್ನೆ ಯಾರಿಗೋ ಹೇಳ್ತಿದ್ದೆ, ಅಕ್ಕ ನಿಜನ ನನ್ಗೆ ತುಂಬ ವಯಸ್ಸಾಗಿ ಹೋಗ್ತಾ ಇದೆಯಲ್ಲ, ಯಾಕೆ ಇವಾಗ ಹೌದಲ್ಲ, ನಂಗೆ ವಯಸ್ಸಾಗಿ ಹೋಗ್ತಾ ಇದೆ, 68 ಆಗೋಯ್ತು. ಅದೇ ನಂಗೆ 68 ಆಗೋಯ್ತು, ನಾನಿನ್ನೂ ಎಷ್ಟೊಂದು ಪಾತ್ರೆಗಳು ಮಾಡಬೇಕಲ್ಲ, ನನಗಿನ್ನೂ ವಯಸ್ಸು ಬೇಕಲ್ಲ, ಅದ್ರ ಜೊತೆಗೆ ಆರೋಗ್ಯ ಬೇಕಲ್ಲ, ನೆಮ್ಮದಿ ಬೇಕಲ್ಲ, ಇಷ್ಟೇ ನಮಗೆ ಅದನ್ನು ಸ್ವೀಕರಿಸಿ ನಾವು ಪ್ರೆಸೆಂಟ್ ಮಾಡುವಂತಹ ಆ ಶಕ್ತಿ ನಮ್ಗೆ ಬೇಕಲ್ಲ. ಐ ಲವ್ ಉಮಾಶ್ರೀ. ನನ್ನೊಳಗೆ ನಾವು ಉಮಾಶ್ರೀ ನಾನು ತುಂಬ ಪ್ರೀತಿ ಮಾಡ್ತೀನಿ. ಬಿಕಾಸ್ ಅವ್ರು ನನ್ನ ಬದುಕನ್ನು ಕಟ್ಕೊಟ್ಟಿದ್ದಾಳೆ, ನನ್ನ ಮಕ್ಕಳನ್ನ ಬದುಕನ್ನು ಕಟ್ಕೊಟ್ಟಿದ್ದಾಳೆ, ಸಾಮಾಜಿಕವಾಗಿ ಬದುಕನ್ನು ಕಟ್ಕೊಟ್ಟಿದ್ದಾಳೆ. ಹಾಗಾಗಿ ಜಯಲಕ್ಷ್ಮಿ ಪಾಟೀಲ್ ಅವರು, ಅವಳೊಳಗಿನ ಜಯಲಕ್ಷ್ಮಿ ಪಾಟೀಲ್, ಕಲಾ ಜಯಲಕ್ಷ್ಮಿ ಪಾಟೀಲ್ ಅನ್ನು ಅವ್ರು ತುಂಬ ಪ್ರೀತಿಸ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ನಾನು ಸುಂದರವಾಗೇ ಇರಬೇಕು, ನಾನು ಹೋಗ್ಬೇಕಾದ್ರೆ ಅಂತಾರೆ. ಅದು ಪಾತ್ರದೊಳಗಿನ ಪಾತ್ರಗಳಾಗಿ ಅನುಭವಿಸಿ 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 ಕೊನೆಗೂ ನಾನು ಕಲಾವಿದೆಯಾಗಿ ಜನಗಳ ಕಣ್ಣಿಗೆ ಬಣ್ಣದೊಳಗೆ ಕಾಣಬೇಕು ಅನ್ನೋ ಅಷ್ಟು ಅಪ್ಯಾಯವಾದ ಒಂದು ಪ್ರೀತಿ ಇದೆಯಲ್ಲ, ಅದು ಬರೋಕ್ಕೆ ಕಲಾವಿದೆಯರಿಗೆ ಮಾತ್ರನೇ ಸಾಧ್ಯ. ಅದೇನೋ ಶೋ ಅಲ್ಲ, ಇಟ್ಸ್ ನಾಟ್ ಶೋ. ಅದು ನಾನು ಬಣ್ಣ ಹಾಕ್ಕೊಳ್ದೆ ನಾನು ಹಾಗೆ ಮಲಗಿಬಿಟ್ರೆ ನಾನು ಚೆನ್ನಾಗಿ ಕಾಣಲ್ಲ ಅಂತಲ್ಲ, ಅದು ಆ ಬಣ್ಣದ ಮೇಲಿರೋ ಗೌರವ ಅದು. ಸೊ ಹಾಗಾಗಿ ಜಯಲಕ್ಷ್ಮಿ ಪಾಟೀಲರ ಬದುಕಿನಲ್ಲಿ ಅನೇಕ ಘಟನೆಗಳು ನಡೆದಾಗೆ, ತುಂಬ ಹೆಣ್ಮಕ್ಳ ಘಟನೆಗಳು ನಡೆದಿದ್ರು. ನಾನು ಎಲ್ಲ ಹೇಳೋದ್ರ ಜೊತೆಲಿ ಒಂದನ್ನ ಹೇಳಬಲ್ಲೆ. ಈಗ ಯಾರ್ಯಾರು ನಾವು ಗುರುತಿಸ್ಕೊಂಡಿದ್ದೀವಿ ಕಲಾವಿದೆಯರಾಗಿ ಅಲ್ಲದೆ, ಕಲಾ ಭೂಮಿಯನ್ನ ಬರೀ ಕಲಾವಿದರಾಗಲ್ಲದೆ ಅದ್ರ ಜೊತೆಲೇ ಬದುಕಿ ಅನೇಕ ಜನರಿಗೆ ನಾವು ಕೂಡ ಒಂದಷ್ಟು ಸಹಾಯ ಮಾಡುವಂತಹ ಸ್ಥಿತಿಗೆ ತಲುಪುವಂಥದ್ದು ಆಗಬೇಕಲ್ಲ. ಹಾಗೆ ಆಗಿರ್ತಕ್ಕಂಥ ನಟಿಯರ ಸಾಲಿನಲ್ಲಿ ಜಯಲಕ್ಷ್ಮಿ ಪಾಟೀಲ್ ಅವರು ಕೂಡ ನಿಲ್ತಾರೆ, ನಿಲ್ತಾರೆ, ಹೆಲ್ಲನ್ ನಿಲ್ತಾರೆ. ತುಂಬ ಹೆಸರು ಕೇಳಿದ್ದಾರೆ ಹೆಲ್ಲನ್. ಪಾಪ ಜಯಲಕ್ಷ್ಮಿ ಪಾಟೀಲರ ಜೊತೆಯಲ್ಲೇ ಬೆಳೆದಂಥ ಹುಡುಗಿ ಅವಳಿದ್ದಾರೆ ನಮ್ಮ ಜೊತೆ. ಅವಳು ಪಾತ್ರ ಮಾಡ್ತೀನಿ, ನಾನು ಸೈಡ್ ವಿಂಗಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ. ಅವಳು ಎಷ್ಟು ಚಂದ ನೃತ್ಯ ಮಾಡ್ತಾಳೆ ಅಂತೇಳಿ. ನನಗೆ ಕೊರತೆ ಬಹಳ ಇದೆ ನಟಿಯಾಗಿ, ನನಗೆ ನೃತ್ಯದ ಕೊರತೆ, ಹಾಡುಗಾರಿಕೆಯ ಕೊರತೆ ಅಲ್ಲ. ಬಟ್ ಇವರೆಲ್ಲ ಅದ್ಭುತ ನಾಟ್ಯ, ಎಸ್ಪೆಷಲಿ ಹೆಲನ್ನ. ಅವಳಿಗೋಸ್ಕರ ಜನ ಬರ್ತಿದ್ರು, ಅವಳಿಗೋಸ್ಕರಗೆ ಥಿಯೇಟರ್ ಜನ ಬರ್ತಿದ್ರು. ಹಂಗೆ ಜನಾಕರ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನ ಅವಳಿಸ್ತೀವಿ. ಅನಿವಾರ್ಯ ಏನು ಮಾಡ್ತೀವಿ ಬದುಕಿನಲ್ಲಿ, ಪುರುಷರು ಬಂದಾಗ ಪ್ರೇಮ, ಪ್ರೀತಿ, ಕಾಮ ಇವೇ ನಮ್ಮ ಮೋಕ್ಷಕ್ಕೆ ದಾರಿ ಅಂತ ನಾವು ತಿಳ್ಕೊಂಡು ಬದುಕಕ್ಕೆ ಹೋಗ್ತೀವಲ್ಲ, ಅದೇ ರೀತಿ ಅವ್ರು ನಮ್ಮನ್ನು ತಿಳ್ಕೊಂಡಿರಲ್ಲ. ಸೊ ಹಾಗಾಗಿ ಅಂಥ ಸುಳ್ಳು ಪರದೆಗಳನ್ನು ನಾವು ಹೊರಗಡೆ ಕಿತ್ಕೊಂಡು ಪ್ರತಿಭಟಿಸಿ ಹೊರಗಡೆ ಬಂದಾಗಲೇ ನಾವು ನಾವಾಗಿ ಬದುಕ್ತೀವಿ. ಸೊ ಹಾಗಾಗಿ ಒಂದು ಹೇಳ್ತೀನಿ, ಕಲಾವಿದೆಯರನ್ನ ಯಾರಾದರೂ ಪ್ರೀತಿ ಮಾಡಬೇಕು ಅಂತ ಹೇಳಿದ್ರೆ ನಿಷ್ಠೆಯಿಂದ ಪ್ರೀತಿ ಮಾಡಿ. ಕಲಾವಿದೆಯನ್ನ, ಅವಳ ಹೆಣ್ಣು ಮಗಳು, ಅವಳಿಗೆ ನಿಜವಾದ ಜೀವನ ಕೊಡಿ, ಬದುಕನ್ನ ಕೊಡಿ. ಅವಳನ್ನ ಕಾಮಿಸಿ ಪ್ರೇಮಿಸಿ ಅವಳನ್ನ ಉಪಯೋಗಿಸ್ಕೊಂಡು ಅವಳನ್ನ ಬೀದಿ ಹೆಣ ಮಾಡಿ ಭಿಕ್ಷಿಕೆ ಮಾಡಿ ಹೋಗೋಕ್ಕೆ ಹೋಗಬೇಡಿ ಅಂತ ಈ ಸಮಾಜಕ್ಕೆ ಹೇಳ್ತೀವಿ. ನೀವು ಅವ್ರ ತಂಟೆಗೆ ಹೋಗಬೇಡಿ, ನೀವು ಅವ್ರ ತಂಟೆಗೆ ಹೋಗಬೇಡಿ ಅಂತ. ನಮಗೆ ಕೈ ಹಿಡಿದು ನಡೆಸೋಕ್ಕೆ ರಂಗಭೂಮಿ ಇದೆ, ಪ್ರೇಕ್ಷಕರಿದ್ದಾರೆ, ರಂಗಾಭಿಮಾನಿಗಳಿದ್ದಾರೆ, ನಮ್ಮ ಬದುಕನ್ನು ಕಟ್ಕೊಡ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಕಟ್ಕೊಡಲ್ಲ ನಮಗೆ. ಸೊ ಅದರಿಂದ ನಾವು ಹೊರಗಡೆ ಬರಬೇಕು. ಎರಡಕ್ಕೂ ಮಕ್ಕಳು ಹಡಿಯೋದು, ಸಂಸಾರ ಮಾಡೋದು, ನೆಕ್ಸ್ಟ್ ಎಲ್ಲ ನಮ್ಮ ತಲೆಗೆ ಬಿಟ್ಟು ಹೋದ್ಮೇಲೆ ನಿನಗಾದದ್ದು ಅದೇ, ನನಗಾದದ್ದು ಅದೇ, ಜಯಲಕ್ಷ್ಮಿಗಾದದ್ದು ಅದೇ, ಎಲ್ಲರಿಗೂ ಆದದ್ದು ಅದೇ. ಎಲ್ರಿಗೂ ಗಿರ್ಜಕ್ಕ ತಪ್ಪು ತಿಳ್ಕೊಂಡು, ಗಿರ್ಜಕ್ಕನಂತಹ ಪ್ರೀತಿ, ಗಿರ್ಜಕ್ಕನಂತ ಮಾಮ ಲೋಕೇಶ್ವರಂತಹ ಪ್ರೀತಿ ಮಾದರಿ
ಒಬ್ಬ ಕಲಾವಿದೆ ಮದುವೆ ಮಾಡಿಕೊಂಡು ಮಾದರಿ ಬದುಕನ್ನ ಬದುಕಿ ಮಕ್ಕಳನ್ನ ಹರಿದು ಮಕ್ಕಳನ್ನ ನಡೆಸಿ ಅಂಥ ದೊಡ್ಡ ಸಂಸಾರಕ್ಕೆ ಸೊಸೆಯಾಗಿ ಸುಬಣ್ಣ ಅವರ ಮನೆಗೆ ಕೀರ್ತಿಯನ್ನು ತಂದು ಬದುಕು ಎಲ್ರಿಗೂ ಸಿಗೋದಿಲ್ಲ, ಕೆಲವಷ್ಟೇ ಜನಕ್ಕೆ. ಅದು ಪುಣ್ಯ ಮಾಡಿರಬೇಕು. ಆ ಆಶೀರ್ವಾದ ಗಿರಿಜಾಗೆ ಸಿಕ್ಕಿದೆ. ಆದರೆ 100ರಲ್ಲಿ 90 ಭಾಗ ನಾವೆಲ್ಲ ಹೀಗೆ. ಖುಷಿ ಆಗತ್ತೆ ನನಗೆ. ಏನೇನು ಕಿಂಚಿತ್ತು ನನಗೆ ಮನಸ್ಸಿಗೆ ಖೇದ ಅನಿಸೋದಿಲ್ಲ. ಬಿಕಾಸ್ ಗಂಡು ಮಾಡದೇ ಇರೋದನ್ನ ನಾನು ಮಾಡದೇ ಇರೋ ಅಹಂ ನನ್ನಲ್ಲಿ. ಅಹಂ ನನ್ನಲ್ಲಿದೆ. ಅಹಂ ಜಯಲಕ್ಷ್ಮಿ ಹತ್ರ ಇದೆ. ಅಹಂ ಪ್ರತಿಯೊಬ್ಬ ಕಲಾವಿದರಲ್ಲಿ ಇರುತ್ತೆ. ಅಹಂ ನಮ್ಮ ಮೈಸೂರು ಮಾಲ್ತಿ ನಾನು ಹೋಗೋಕೆ ಮುಂಚೆ ಬಸ್ ಕಂಡಕ್ಟರಲ್ಲಿ ಚೆನ್ನಿ ಪಾತ್ರ ಮಾಡ್ತಿದ್ರು, ಅದ್ಭುತವಾಗಿ ಮಾಡ್ತಿದ್ರು. ನಾನು ರಂಗಭೂಮಿಗೆ ಹೋದ್ಮೇಲೆ ಬಸ್ ಕಂಡಕ್ಟರ್ ಆಗಲಿಲ್ಲ, ಅದು ಖಾನಾವಳಿ ಚೆನ್ನಿ ಆಗ್ಬಿಡ್ತದೆ ವೃತ್ತಿ ರಂಗಭೂಮಿಲಿ. ಹಾಗಾಗಿ ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡೋದು ಇದ್ದೇ ಇರುತ್ತೆ. ಅದು ತೆರೆಯ ಮರೆಯಲ್ಲಿ, ಅದನ್ನು ನಾವು ಹೇಳ್ಕೊಳ್ಳೋದು ಬೇಡ. ಬಟ್ ಏನಂದ್ರೆ ಕಪ್ಪಣ್ಣವ್ರೆ, ಹೆಲ್ಲಂದು ಹಾಗಲ್ಲ. ಅವಳ ಜೀವನದಲ್ಲೂ ಒಬ್ಬ ಬಂದ ಮಕ್ಕಳನ್ನು ಕೊಟ್ಟ ಮಾತು. ಆದರೆ ಆ ಮಗುನ ಕರ್ಕೊಂಡು ಹೊಟ್ಟೋಗಿದ್ದ. ನನ್ನ ಗಂಡನ ನನ್ನ ಮಗು ಹೊತ್ಕೊಂಡು ಹೊಟ್ಟಾಗಿದ್ದ. ನಾನು ಸ್ಟೇಷನ್ಗೆ ಹೋಗಿ ಜಗಳ ಮಾಡಿ ಇಸ್ಕೊಂಡು ಬಂದೆ. ಅವಳು ಎಲ್ಲಿ ಪಂಜಿಮಲ್ಲಿ ಇಟ್ಬಿಟ್ಟಿದ್ದ ಮಗುನ. ನಾನೇನು ರಾಜಕಾರಣಿ ಅಲ್ಲ. ಆಗ ನಾನು ಸಾಧಾರಣ ನಟಿ, ಸಿನಿಮಾದಲ್ಲಿ ಮಾಡ್ತಿದ್ದೆ, ನಾಟ್ಯದಲ್ಲಿ ಮಾಡ್ತಿದ್ದೆ. ಆದರೆ ಮೊದಲಿಂದ ಒಂಥರ ಗೊತ್ತಿಲ್ಲ. ಮೊದಲಿಂದ ಗಟ್ಟಿಗಿರ್ತೀನಿ. ಮೊದಲಿಂದನೂ ತಪ್ಪು ಅನ್ಸಿದ್ರೆ ಗಟ್ಟಿಯಾಗಿ ಮಾತಾಡೋದು ನನ್ನ ಸ್ವಭಾವ. ಈಗಿಲ್ಲ, ಆಗ ಈಗಲೂ ಮಾತಾಡ್ತೀನಿ. ಸ್ವಲ್ಪ ಕಲ್ತಿದೆ, ಸ್ವಲ್ಪ ಪಾಲಿಶ್ಡ್ ಅಲ್ಲ. ಸೊ ಅವಳು ನೋಡಿ, ಗಂಡನ ಬಿಡಬಲ್ಲವು, ಆದರೆ ಮಕ್ಕಳನ್ನ ತಾಯಿ ಬಿಡಬಾರ್ದು. ಅವಳ ಕಣ್ಣಲ್ಲಿ ನೀರು ಧಾರಿಯಾಗಿ ಹರಿತಿತ್ತು, ಗೋಳಾಡ್ತಿದ್ಲು. ಆಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಎಲ್ಲೋ ಅವಳಿಗೊಂದು ಸೂಕ್ಷ್ಮ ಗೊತ್ತಾದಾಗ ನಾವು ಹುಬ್ಳಿಲಿ ನಾಟಕ ಮಾಡ್ತಿದ್ರು. ನನ್ನ ಗಾಡಿನಲ್ಲೇ 3-4 ಸಲ ಪಂಜಿಗೆ ಹೋಗಿ ಬಂದ್ವಿ. ಆ ಮಗುನ ಎಲ್ಲೋ ಆಶ್ರಮದಲ್ಲಿ ಇಟ್ಬಿಟ್ಟಿದ್ದ. ಯಾವುದೋ ಮಕ್ಕಳನ್ನ ಆಶ್ರಮದಲ್ಲಿ ಕೊಟ್ಟು ಬಂದ್ಬಿಟ್ಟಿದ್ದ. ನಮಗೆ ಮರಾಠಿ ಬರಲ್ಲ, ಅವಳಿಗೂ ಬರಲ್ಲ, ಏನು ಹೇಳಬೇಕು ಗೊತ್ತಿಲ್ಲ, ಹೊಸ ಜಾಗ, ಮಹಾರಾಷ್ಟ್ರ, ನಮ್ಮ ಪಂಜಿಮ್ ಏನು ಗೊತ್ತೇ ಇಲ್ಲ ನಮಗೆ. ಸುಮ್ಮನೆ ಹೋಗಿದ್ದು, ದಬಾಯಿಸಿದ್ದು, ಗಲಾಟೆ ಮಾಡಿದ್ದು. ನಾನಂತೂ ದೊಡ್ಡ ಗಲಾಟೆ ಮಾಡಿದ್ದು. ಅವರಿಗೆ ಇಲ್ಲಿಂದ ಈ ಮಗುನ ತಗೊಂಡು ಹೋದ್ರೆ ಸಾಕವತ್ತಾಗಿ ನೀನು ಹೋಗುಂತ ಮಗು ಕೊಟ್ಟು ಕಳಿಸಿದ್ದು. ಇಂಥದ್ದೆಲ್ಲ ನಮ್ಮ ಜೀವನದಲ್ಲಿ ಯಾಕಾಗಿರ್ತಂದ್ರೆ ಅವಳ ಕಷ್ಟವೇ ನಮ್ಮ ಕಷ್ಟ, ನಮ್ಮ ಕಷ್ಟವೇ ಇನ್ನೊಬ್ಬರ ಕಷ್ಟ. ನಾವೇನು ಭಾಳ ದೊಡ್ಡ ಸಹಾಯ ಮಾಡಿರಲ್ಲ. ನಮ್ಮಲ್ಲಿರ್ತಕ್ಕಂಥ ಶಕ್ತಿಯು, ನಮ್ಮಲ್ಲಿರ್ತಕ್ಕಂಥದ್ದು ಏನೋ ₹1 ಕೊಡೋದ್ರ ಮೂಲಕ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ಸಮಾಜ ಬಹಳ ದೊಡ್ಡ ರೀತಿಯಲ್ಲಿ ಮುಂದೆ ಬರಬೇಕು. ನಮ್ಮನ್ನು ಕೂಡ ಮನುಷ್ಯರಾಗಿ ಕಾಣುವಂತಹ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ಇಲ್ಲದೆ ಇರ್ಬೋದು. ಈಗ ಸ್ವಲ್ಪ ಎಜುಕೇಷನ್ ಬದಲಾದಂಗೆ, ಸಮಾಜ ಬದಲಾದಂಗೆ, ಎಜುಕೇಟೆಡ್ಸು ನಮ್ಮ ಕಲಾಕ್ಷೇತ್ರಕ್ಕೆ ಬಂದ ಹಾಗೆ ಸ್ವಲ್ಪ ಮರೆಯಾಗಿ ಹೋಗ್ತಾ ಇದೆ. ವೃತ್ತಿಯಾಗಿ ನಿಜ ಹೆಸರಿನಲ್ಲಿ ವೃತ್ತಿಯನ್ನು ವೃತ್ತಿಯಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಹಣಕ್ಕೆ ಇವಾಗ ಬೆಲೆ ಇದೆ, ಆಗ ಕಲೆಗೆ ಬೆಲೆ ಇರ್ತಾ ಇತ್ತು. ಅದರಿಂದ ಹಣ ಮತ್ತು ಕಲೆ ಒಂದೇ ತಕ್ಕಡಿಯಲ್ಲಿಟ್ಟು ನೋಡುವಂಥ ಕಾಲ ಮುಂದಿಗೂ ಇರಲಿ ಅಂತ ಹೇಳ್ತಾ, ಎಲ್ಲ ಕಲಾವಿದರ ಬದುಕು ಹಸನಾಗಲಿ, ಕ್ಷೇಮವಾಗಿರಲಿ, ಒಳ್ಳೆಯದಾಗಲಿ ಅಂತ ಅಂತರಂಗದಿಂದ ಹಾರೈಸ್ತೇನೆ. ನಮಸ್ಕಾರ. ನಿಜವಾಗ್ಲೂ ನೀವು ಉಮಾಶ್ರೀ ಮೇಡಮ್ ಅಷ್ಟೇ, ಇನ್ನೇನು ಹೇಳಲ್ಲ. ಉಮಾಶ್ರೀ ಅಲ್ವಾ? ಡಾಕ್ಟರ್ ನಾ ದಾಮೋದರ್ ಶೆಟ್ಟಿ ಅವರು ಕಾರ್ಯಕ್ರಮ ಗೊತ್ತಾದ್ರೆ